ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇವರ ಬಗ್ಗೆ ಮಾತನಾಡುವಾಗ, ಯುದ್ಧದ ಬಗ್ಗೆ ಮಾತನಾಡುವಾಗ ಒಂದು ವಿಚಾರವನ್ನ ಸ್ಪಷ್ಟಪಡಿಸಬೇಕು. ಬಹುತೇಕ ಎಲ್ಲ ರಾಜಕಾರಣಿಗಳು ಸುಳ್ಳು, ಸತ್ಯಸಂಧರ ಅಲ್ವೇ ಅಲ್ಲ. ಸುಳ್ಳುಗಳ ಒಂದು ಮಂಟಪವನ್ನ ಕಟ್ಟಿರ್ತಾರೆ, ಒಂದು ನೆರೇಟಿವ್ಸ್ ಅನ್ನ ಬಿಲ್ಡ್ ಮಾಡಿರ್ತಾರೆ. ಆದ್ರಿಂದ ರಾಜಕಾರಣಿಗಳಲ್ಲಿ ಸತ್ಯವಂತ ಯಾವ ನನ್ನ ಮಗನೂ ಇಲ್ಲ. ಎಲ್ಲರೂ ಮಹಾನ್ ಸುಳ್ಳು, ಅಯೋಗ್ಯರು. ಮತ್ತೆ ಒಂದು ದೇಶದಲ್ಲಿ ಒಬ್ಬ ಪ್ರಧಾನಿಯನ್ನು, ಒಬ್ಬ ಅಧ್ಯಕ್ಷನ್ನು ಆಯ್ಕೆ ಮಾಡೋದು ಹೇಗೆ ಅಂತಂದ್ರೆ ಆ ದೇಶದ ಜನರ ಯೋಗ್ಯತೆಯ ಮೇಲೆ ತೀರ್ಮಾನ ಆಗುತ್ತೆ, ಬೇರೆ ಏನೂ ಅಲ್ಲ. ಅಯೋಗ್ಯರ ಸಾಮ್ರಾಜ್ಯದಲ್ಲಿ ಅಯೋಗ್ಯರೇನೆ ಮುಖ್ಯಸ್ಥರಾಗಿರ್ತಾರೆ, ಯೋಗ್ಯರಿಗೆ ಅವಕಾಶ ಇರಲ್ಲ. ಸೊ ಇದನ್ನ ಹೇಳ್ತಾ ಈಗ ನಾನು ಇರಾನ್ ಮೇಲೆ ಅಮೆರಿಕ ಸಾರಿರುವ ಯುದ್ಧದ ವಿಚಾರಕ್ಕೆ ಬರ್ತೀನಿ. ಟ್ರಂಪ್ ನಿನ್ನೆ ಒಂದು ಮಾತನ್ನ ಹೇಳಿದ್ರು, ಇರಾನ್ಗೆ ನರಕವನ್ನ ತೋರಿಸ್ತೀವಿ, ಇನ್ನು 48 ಗಂಟೆಗಳ ಅವಕಾಶವನ್ನ ನೀಡಲಾಗಿದೆ, ಹರ್ಮೋಸ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅಂತ. ನನ್ನ ಮುಂದಿರುವ ಪ್ರಶ್ನೆ, ಯುದ್ಧದಲ್ಲಿ ಟ್ರಂಪ್ ಮತ್ತು ಅಮೆರಿಕ ಅಸಹಾಯಕವಾಗ್ತಾ ಇದೆಯಾ? ಇದು ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಟ್ರಂಪ್ ಹೇಳಿಕೆಯಲ್ಲಿರುವಂತಹ ವೈರುಧ್ಯಗಳು, ಸುಳ್ಳುಗಳು. ಇರಾನ್ನಲ್ಲಿ ನ್ಯೂಕ್ಲಿಯರ್ ಫೆಸಿಲಿಟಿ ಇದೆಯೋ ಇಲ್ವೋ, ಅಣು ಯುದ್ಧವನ್ನ ನಡೆಸುವ ಶಕ್ತಿ ಇದೆಯೋ ಇಲ್ವೋ, ಈ ವಿಚಾರದಲ್ಲೂ ಸತತವಾಗಿ ಟ್ರಂಪ್ ಸುಳ್ಳುಗಳನ್ನು ಹೇಳ್ತಾ ಬಂದಿದ್ದಾರೆ, ಸತ್ಯವನ್ನು ಹೇಳಲೇ ಇಲ್ಲ. ಈಗ 4-6 ದಿನಗಳ ಹಿಂದೆ ಅವರು ಹೇಳಿರುವ ಮಾತುಗಳಿವೆ, ಅದು ಸುಳ್ಳು ಅಂತ ಈಗ ಇನ್ನೊಮ್ಮೆ ಸಾಬೀತಾಗ್ತಾ ಇದೆ. ಅವರು ಹೇಳಿದ್ರು, ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಸಂಪೂರ್ಣವಾಗಿ ನಾವು ನಾಶಪಡಿಸಿದ್ದೇವೆ. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ನಾಶಪಡಿಸಿದ್ದೀವಿ. ಇರಾನ್ನಲ್ಲಿ ವಾಯುಪಡೆ ಆಗ್ಲಿ, ಏರ್ಫೋರ್ಸ್ ಆಗ್ಲಿ, ನೇವಿ ಆಗ್ಲಿ ಯಾವುದೂ ಇಲ್ಲ, ಎಲ್ಲವೂ ನಾಶಪಡಿಸಿದ್ದೀವಿ. ಹಾಗಿದ್ರೆ ಅದನ್ನ ನಾಶಪಡಿಸಿದ್ರೆ ಈಗ ಈ 2 ಅಮೆರಿಕಾದ ಯುದ್ಧ ವಿಮಾನವನ್ನ ಇರಾನ್ ಹೇಗೆ ಹೊಡೆದು ಉರುಳಿಸ್ತು? ಅದರ ಅರ್ಥ ಟ್ರಂಪ್ ಸುಳ್ಳು ಹೇಳಿದ್ದಾರೆ, ಸಂಪೂರ್ಣವಾಗಿ ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಪಡಿಸುವುದಕ್ಕೆ ಅಮೆರಿಕಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ಮೊದಲ ಮಾತು. ಹಾಗೇ ಇಲ್ಲ ಅವರಿಗೆ. ಆದ್ರೆ ಸುಳ್ಳುಗಳನ್ನ ಹೇಳ್ತಾ ಒಂದು ನೆರೇಟಿವ್ಸ್ ಅನ್ನ ಅವ್ರು ಬಿಲ್ಡ್ ಮಾಡ್ತಿದ್ದಾರೆ. ಆ ನೆರೇಟಿವ್ ಬಿಲ್ಡ್ ಮಾಡಿಸೋದಕ್ಕೆ ಮಾಧ್ಯಮಗಳನ್ನ ಬಳಸಿಕೊಳ್ಳುವ ರೀತಿ ನೋಡಿ. ಓಕೆ, ಇರಾನ್ 2 ಯುದ್ಧ ವಿಮಾನಗಳನ್ನ ಹೊಡೆದು ಉಡಿಸ್ತು, ಇದು ದೊಡ್ಡ ಘಟನೆ, ಸಣ್ಣ ವಿಚಾರ ಅಲ್ಲ. ಅದಾದ ಮೇಲೆ ಇರಾನ್ ನೆಲದಲ್ಲಿ, ಎಲ್ಲಿ ಪರ್ವತ ಪ್ರದೇಶದಲ್ಲಿ ನಿನ್ನೆ ಒಬ್ಬ ಪೈಲಟ್ ಅನ್ನ ರಕ್ಷಿಸಲಾಗಿತ್ತು, ಇವತ್ತು ಒಬ್ಬ ಪೈಲಟ್ ಅನ್ನ ರಕ್ಷಿಸಲಾಯಿತು. ಈ ಪೈಲಟ್ ರಕ್ಷಣೆ ಇದೆಯಲ್ಲ, ಈ ಪೈಲಟ್ ರಕ್ಷಣೆ ಮಾಡಿದ್ದು ಏನಿದೆ, ಯಾವುದೋ ಒಂದು ಸ್ಪೈ ಸಿನಿಮಾದ ರೀತಿಯಲ್ಲಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಲಾಗ್ತಾ ಇದೆ. ಅಮೆರಿಕಾದ ಸೈನ್ಯ ಅಂತಿಂತ ಸೈನ್ಯ ಅಲ್ಲ, 2 ಪೈಲಟ್ಗಳನ್ನ ರಕ್ಷಿಸ್ಬಿಟ್ರು. ಅಲ್ಲ, 4 ನನ್ನ ಮಕ್ಕಳ ವಿಮಾನನೇ ಹೊಡೆದು ಹಾಕಿದ್ರಲ್ರು. ವಿಮಾನ ಹೊಡೆದು ಹಾಕಿದ ಮೇಲೆ ಅವ್ರಲ್ಲಿ ಬಿದ್ದ ಮೇಲೆ ಯಾವ ಪ್ರದೇಶದಲ್ಲಿ ಅಂತಂದ್ರಿ. ಆದ್ರೆ ನೀವು ಸಂಪೂರ್ಣವಾಗಿ ಇರಾನನ್ನ ಸೋಲಿಸಿದ್ರೆ, ಇನ್ನೊಂದು ಮಾಡಿದ್ರೆ ಅವ್ರು ಹೇಗೆ ವಿಮಾನವನ್ನ ಹೊಡೆದು ಉಳಿಸೋಕ್ ಸಾಧ್ಯ ಆಗ್ತಿತ್ತು? ಅದ್ರ ಜೊತೆಗೆ ಈಗ ತಾನೇ ಬಂದು ವರದಿ ಪ್ರಕಾರ 2 ಹೆಲಿಕಾಪ್ಟರ್ಗಳನ್ನು ಕೂಡ ಹೊಡೆದು ಉಳಿಸಲಾಗಿದೆ. ಆದ್ರೆ ಅವರಲ್ಲಿರುವಂತಹ ಅತ್ಯಾಧುನಿಕವಾದ ತಂತ್ರಜ್ಞಾನದಿಂದಾಗಿ ಈ ಹೆಲಿಕಾಪ್ಟರ್ಗಳು ವಿಮಾನದಲ್ಲಿ ಹೇಗಿದೆ ಅಂತಂದ್ರೆ, ಅಲ್ಲಿ ಒಂದು ಪುಲ್ ಔಟ್ ಸಿಸ್ಟಮ್ ಇದೆ ಅಂತ. ಆ ಪುಲ್ ಔಟ್ ಸಿಸ್ಟಮ್ ಅಂದ್ರೆ, ಯಾವಾಗ ವಿಮಾನ ಮತ್ತು ಈ ಯುದ್ಧ ವಿಮಾನ ಮತ್ತು ಈ ಹೆಲಿಕಾಪ್ಟರ್ ಏನಿದೆ ಅದು ಸ್ಫೋಟಗೊಂಡಾಗ ಇದ್ದಕ್ಕಿದ್ದಾಗ ಒಳಗಿರುವಂತಹ ಪೈಲಟ್ಗಳು ಪುಲ್ ಔಟ್ ಆಗ್ಬಿಡ್ತಾರೆ, ಹಾರೋಗ್ಬಿಡ್ತಾರೆ. ಅವ್ರಿಗೆ ತಕ್ಷಣ ಹಾರ್ಬಿಟ್ಟು ಕೆಳಗೆ ಬರುವಂತಹ ವ್ಯವಸ್ಥೆ ಇದೆ, ಪ್ಯಾರಾಚೂಟ್ ಇದೆ, ಪ್ಯಾರಾಚೂಟ್ ಮೂಲಕ ಇಳಿದ್ಬಿಡ್ತಾರೆ. ಸೊ ದಟ್ ಇಸ್ ಅ ಸಿಸ್ಟಮ್. ಹಾಗೆ ಹೊಡೆದು ಉಳಿಸಿದ್ದಾರೆ ನಿನ್ನೆ. ಸೊ ಆದ ತಕ್ಷಣ ಏನಾಯ್ತು ಅಂತಂದ್ರೆ, ಇರಾನಿಯನ್ಸು ಹುಡುಕ್ತಾ ಇದ್ರು ಎಲ್ಲಿ ಪೈಲಟ್ಗಳು. ಈವನ್ ಆ ಪೈಲಟ್ಗಳು ಸಿಕ್ಕರೆ ಅವರಿಗೆ ಬಹುಮಾನ ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಪರ್ವತ ಪ್ರದೇಶದಲ್ಲಿ ಬಿದ್ದಿದ್ರು.
ಆ ಅಮೆರಿಕದ ಸೈನಿಕ ಗೊತ್ತಿತ್ತು ಎಲ್ಲಿ ಬಿದ್ದಿದ್ದ ಜಾಗ ಯಾವುದು ಅಂತ, ಯಾಕಂದ್ರೆ ಅವ್ರದ್ದೇ ವಿಮಾನ ಫಾಲೋ ಮಾಡ್ತಾ ಇದ್ರು. ಸೊ ತಕ್ಷಣ ಅವ್ರು ಯಾವ ಜಾಗದಲ್ಲಿ ಅಂತ ಒಂದು ಟೀಮ್ ಕಳಿಸಿ ಅವ್ರನ್ನ ಸೀದಾ ರಕ್ಷಣೆ ಮಾಡಿದ್ರು. ಅದು ಸಣ್ಣ ಕೆಲಸ ಅಂತ ನಾನು ಹೇಳಲ್ಲ, ಇನ್ನೊಂದು ದೇಶದಲ್ಲಿ ಹೋಗಿ ಮಾಡೋದು ದೊಡ್ಡ ಕೆಲಸನೇ. ಆದ್ರೆ ಅಷ್ಟೇ ಸಮಾನವಾಗಿ ಇರಾನ್ ಯುದ್ಧ ವಿಮಾನವನ್ನ ಹೊಡೆದು ಹಾಕಿದ್ದು ಅಂತ. ಸೊ ಅದರ ಜೊತೆಗೆ ಟ್ರಂಪ್ ಏನಿದ್ದಾರೆ, ಅವರು ಈ ಇರಾನ್ ಬಗ್ಗೆ ನೀಡುತ್ತಿರುವ ಹೇಳಿಕೆಗಳಿಲ್ಲ, ಬಹುತೇಕ ಹೇಳಿಕೆಗಳು ಅರ್ಧ ಸತ್ಯ ಆಗಿದೆ. ಅವರು ಸಂಪೂರ್ಣ ಸತ್ಯವನ್ನ ಇದುವರೆಗೆ ಅವರು ಹೇಳ್ತಾರೆ ಅವಾಗೆಲ್ಲ. ಯುದ್ಧ ಘೋಷಣೆಯಾದ ದಿನದಿಂದ ಅದನ್ನ ಮಾಡ್ತಾ ಬಂದಾರೆ. ಆದ್ರೆ ಹಾಗಂತ ಹೇಳ್ತಾ ಅಮೆರಿಕ ಏನಿದೆ ಅದು ಸೈನಿಕ ಶಕ್ತಿಯಲ್ಲಿ ಸಂಪೂರ್ಣ ದುರ್ಬಲ ಆಗ್ಬಿಟ್ಟಿದೆ ಅಂತ ನಾನು ಹೇಳೋದಿಲ್ಲ. ದಟ್ ಇಸ್ ರಾಂಗ್. ಅಮೆರಿಕ ಈಗಲೂ ಕೂಡ ನಂಬರ್ 1 ಸೈನಿಕ ಶಕ್ತಿಯಲ್ಲಿ. ಸೊ ಆದ್ರಿಂದ ಅವರು ಅಮೆರಿಕ ಸೋಲ ಹಂತದಲ್ಲಿದೆ ಅಂತ ಹೇಳಿದ್ರು ಅದು ಸರಿಯಾದ ವಿಶ್ಲೇಷಣೆ ಅಲ್ಲ. ಆದ್ರೆ ಅಮೆರಿಕಕ್ಕೆ ನಿಮ್ಮ ಶಕ್ತಿ ಇಷ್ಟೇ ಅಂತ ಇರಾನ್ ತೋರಿಸ್ತಾ ಇರೋದು ದೊಡ್ಡ ವಿಚಾರ. ಅದರ ಜೊತೆಗೆ ಇದು ಮೊದಲನೇದಾಗಿ ಇಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸತ್ಯ ಹೊರಗಡೆ ಬರಲ್ಲ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೋಬೇಕು. ನೆರೇಟಿವ್ಸ್ ಗಳನ್ನು ಬಿಲ್ಡ್ ಮಾಡ್ತವೆ ಮತ್ತು ಸೈನ್ಯ ಸುಳ್ಳು ಹೇಳುವುದಕ್ಕೆ ಜನರನ್ನ ತೆಗೆದಿಟ್ಟಿರುತ್ತೆ, ಪ್ಲಾಂಟ್ ಮಾಡೋದಕ್ಕೆ. ಎಲ್ಲ ಯುದ್ಧದಲ್ಲೂ ಅಷ್ಟೇ, ತಮ್ಮ ಪರವಾದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಸೈನ್ಯ ಸುದ್ದಿಗಳನ್ನ ಪ್ಲಾಂಟ್ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಅಮೆರಿಕಾದ ಸೈನ್ಯ ಸುದ್ದಿಗಳನ್ನ ಪ್ಲಾಂಟ್ ಮಾಡಿಸ್ತಾ ಹೋಗುತ್ತೆ. ಬಹುತೇಕ ಇಸ್ರೇಲ್ ಮತ್ತು ಅಮೆರಿಕಾದ ಪರವಾಗಿರುವ ಮಾಧ್ಯಮಗಳೇನಿವೆ, ಬಲಪಂಥೀಯ ಮಾಧ್ಯಮಗಳು, ಅವರು ಈ ಸುಳ್ಳುಗಳನ್ನ ಪ್ರಚಾರ ಮಾಡಿ ಒಂದು ನೆರೇಟಿವ್ ಅನ್ನ ಅವರು ಇದ್ ಮಾಡ್ತಿರ್ತಾರೆ. ಸೊ ಹಾಗಿದ್ರೆ ಇದು ಇಡೀ ಈ ಒಂದು ಘಟನೆ ಏನಿದೆ ಇದು ಯುದ್ಧದ ದಿಕ್ಕನ್ನ ಬದಲಿಸುವಂತಹದ್ದ. ನಾನು ಹಾಗೆ ಹೇಳಲ್ಲ, ದಿಕ್ಕು ಬದಲಿಸ ಅಂತಲೇ ಏನಿದ್ರೆ ಈ ಯುದ್ಧ ಅಲ್ಟಿಮೇಟ್ಲಿ ಅಮೆರಿಕ ಗೆಲ್ಲಬಹುದು, ಗೆಲ್ಲಲ್ಲ ಅಂತ ಹೇಳಕ್ಕೂ ಆಗಲ್ಲ. ಅಮೆರಿಕ ಗೆಲ್ಲುತ್ತೆ, ಆದ್ರೆ ಅದು ಸುಲಭವಾದದ್ದಲ್ಲ. ಅಮೆರಿಕಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಆ ಬುದ್ಧಿ ಕಲಿಸುವ ದಾರಿಯಲ್ಲಿ ಇರಾನ್ ಹೋಗ್ತಾ ಇದೆ. ಸೊ ಹಾಗಿದ್ರೆ ನಾನು ಮೂಲ ಪ್ರಶ್ನೆಗೆ ಬರೋದಾದ್ರೆ, ಏನು ಟ್ರಂಪ್ ಹೇಳಿದ ಮೇಲೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಪಡಿಸಲೇ ಅಂದ್ಮೇಲೆ ಅದು ಹೇಗೆ ಹೊಡೆದು ಉಳಿಸೋಕ್ ಸಾಧ್ಯ ಅಂತ. ಅದಕ್ಕೆ 2-3 ವಿಚಾರಗಳನ್ನ 2-3 ಅಂಶಗಳನ್ನ ಇದರಲ್ಲಿ ನಾವು ಹೇಳಬಹುದು. ಅದೇನು ಅಂತಂದ್ರೆ, ಒಂದು, ಸೊ ಮುಖ್ಯ ಸಿಸ್ಟಮ್ಗಳೇನಿವೆ ಇರಾನ್ನಲ್ಲಿ, ಅದು ದೊಡ್ಡ ರೇಡಾರ್ಗಳು, ಪ್ರಮುಖ ಮಿಸೈಲ್ ನೆಟ್ವರ್ಕ್ಗಳು, ಅವರು ಹಾನಿಗೆ ಒಳಗಾಗಿರ್ಲೇಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಮೆರಿಕ ಹೆಸರಲ್ಲಿ ದಾಳಿ ಮಾಡಿದ ಹಾನಿ ಒಳಗಾಗಿರುತ್ತೆ. ಆದ್ರೆ ಉಳಿದಂತೆ ಅವರ ಮೊಬೈಲ್ ಡಿಫೆನ್ಸ್ ಯೂನಿಟ್ ಇದೆಯಲ್ಲ, ಅದನ್ನು ನಾಶಪಡಿಸೋದಕ್ಕೆ ಅಮೆರಿಕ ಸಾಧ್ಯ ಆಗಿಲ್ಲ. ನಾನು ಈ ಹಿಂದಿನ ವಿಶ್ಲೇಷಣೆಯಲ್ಲಿ ಒಂದು ವಿಶ್ಲೇಷಣೆ ಹೇಳಿದ್ದೇನೆ. ಯಾಕೆಂದ್ರೆ ಇರಾನ್ನಲ್ಲಿ ಅಂಡರ್ ಗ್ರೌಂಡ್ ವ್ಯವಸ್ಥೆ ಇದೆ. ಸೊ ಅದು ಆ ಅಂಡರ್ ಗ್ರೌಂಡ್ ವ್ಯವಸ್ಥೆಯಲ್ಲಿ ಈ ಮೊಬೈಲ್ ಇದೇನಿದೆ, ಯು ಸಿ ದಟ್ ಡಿಫೆನ್ಸ್ ಯೂನಿಟ್, ಮೊಬೈಲ್ ರಾಡಾರ್ ಮೂವ್ಮೆಂಟ್ಗಳು, ಮೊಬೈಲ್ ವ್ಯವಸ್ಥೆಯನ್ನ ಇರಾನ್ ಹೊಂದಿದೆ ಅಂತ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಅದು ಮೂವ್ಮೆಂಟ್, ಅದು ಮೊಬೈಲ್ ಸಂಚರಿಸುವಂತಹದ್ದು, ಅದು ನೆಲದ ಒಳಗಡೆ ಇರುತ್ತೆ, ನೆಲದ ಹೊರಗಡೆನೆ ಬರುತ್ತೆ. ಸೊ ನೆಲದ ಹೊರಗಡೆ ಬಂದ್ಬಿಟ್ಟು ಯಾವುದೋ ವಿಮಾನವನ್ನ ಗುರಿಯಾಗಿಸಿ ಹೊಡೆದ್ಬಿಟ್ಟು ಮತ್ತೆ ಹೋಗ್ಬಿಡುತ್ತೆ. ಆದ್ರೆ ಅದ್ರ ಒಳಗಡೆ ಇರೋದಕ್ಕೆ ಅಮೆರಿಕ ಹೊಡೆಯಕ್ಕೆ ಸಾಧ್ಯ ಆಗುತ್ತೆ, ಹೊರಗಡೆ ಬಂದಾಗ ಮಾತ್ರ ಹೊಡಿಬೇಕು. ಆದ್ರಿಂದ ಈ ಮೊಬೈಲ್ ಸಿಸ್ಟಮ್ಗಳೇನಿದೆ ಆ ಸಿಸ್ಟಮ್, ಅದಕ್ಕೆ ಮೊಬೈಲ್ ಸ್ಯಾಮ್ ಸಿಸ್ಟಮ್ಸ್ ಅಂತಾರೆ, ಅಂದ್ರೆ ಚಲಿಸುವ ಕ್ಷಿಪಣಿ ವ್ಯವಸ್ಥೆ ಅಂತ. ಈ ಚಲಿಸುವ ಕ್ಷಿಪಣಿ ವ್ಯವಸ್ಥೆ ಬಹಳ ಅಪಾಯಕಾರಿ ಅಂತ, ಅದು ನೆಲದ ಒಳಗಡೆ ಇರುವಂತದ್ದು. ಸೊ ಅದನ್ನ ವಾಟ್ ಯು ಕಾಲ್ ಇದೆ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿಬಹುದು. ಅದು ಶಾರ್ಟ್ ರೇಂಜ್ಗಳಲ್ಲಿ ಸಿಸ್ಟಮ್. ಸೊ ಅದರಲ್ಲಿ ಎಂಟಿ ಏರ್ಕ್ರಾಫ್ಟ್ ಗನ್ಗಳನ್ನು ಕೂಡ ಇರಾನ್ ಇಟ್ಕೊಂಡಿದೆ. ಅದರಿಂದ ದೊಡ್ಡ ಸಿಸ್ಟಮ್ ಇಲ್ದಿದ್ರು ಕೂಡ ಇದ್ರ ಮೂಲಕ ಅಮೆರಿಕ ದೊಡ್ಡಣ್ಣ ಇದ್ದೀರಾ, ನೀನ್ ದೊಡ್ಡಣ್ಣ ಮಾತ್ರ ಅಲ್ಲಪ್ಪ, ನೀನ್ ಯಾವ ಅಣ್ಣ ಅಂತ ತೋರಿಸ್ತೀವಿ ಅಂತ ಇರಾನ್ ತೋರಿಸೋದಕ್ಕೆ ಹೊರಟಿದೆ ಅಂತ. ಸೊ ಯೂಸ್ವಲಿ ಹಾಗಿದ್ರೆ ಒಂದು 2-3 ವಿಚಾರವನ್ನ ನಾವು ಇದರ ವಿಶ್ಲೇಷಿಸಬಹುದು ಅಂತ. ಒಂದು, ಇಂತಹ ಯುದ್ಧದಲ್ಲಿ ಯಾರೂ ಕೂಡ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರಲ್ಲ. ಯುದ್ಧಗಳಲ್ಲಿ ಸಂಪೂರ್ಣ ನಿಯಂತ್ರಣವನ್ನ ಯಾರು ಹೊಂದಿದ್ದೀರಂತ ಯಾವುದೇ ದೇಶ ಹೇಳಿದ್ರು ಸುಳ್ಳು. ಯಾಕೆಂದ್ರೆ ಒಂದಕ್ಕೆ ಪ್ರತಿಯಾಗಿ ಹೊಂದಿರ. ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ,
ಬಹುಮಟ್ಟಿಗೆ ಇರಾನ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮೊದಲು ಹೊಂದಿರಬೇಕು ಅಂತ ಹೇಳಲಾಗ್ತಾ ಇತ್ತು. ಅದು ರಷ್ಯನ್ ಏರ್ ಡಿಫೆನ್ಸ್. ಭಾರತ ನಮ್ದಿರೋದು ಅದೇ S-400. ಅದಕ್ಕೆ S-400 ಶಕ್ತಿ ಇದೆ. ಅಮೆರಿಕ ಏನಿದೆ ಈ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನ ಅವ್ರಿಗೆ ನಾಶ ಪಡಿಸಕ್ಕೆ ಬಹಳ ಕಾಲ ಸಾಧ್ಯ ಆಗಿಲ್ಲ. ಆದ್ರೂ ಈಗ ಆಗಿದೆಯೋ ಇಲ್ಲ ಅನ್ನೋದು ಅನುಮಾನ. ಆದ್ರೆ ಅವ್ರು ಕ್ಲೇಮ್ ಮಾಡ್ಕೋತಾರೆ ಅಂತ. ಸೊ ಅಂದ್ರೆ ಬಹುತೇಕ ನಾವಿದನ್ನ ಅತಿಶಯೋಕ್ತಿ ಅಂತೀವಿ. ಟ್ರಂಪ್ ಅವರು ಅವರ ಹೇಳಿಕೆಗಳಲ್ಲಿ ಅತಿಶಯೋಕ್ತಿ ಸದಾ ಇರುತ್ತೆ. ಅದ್ರ ಜೊತೆ ಈ ಅತಿಶಯೋಕ್ತಿಗಳ ನಡುವೆ ನಾವು ಹೇಳೋದೇನು ಅಂದ್ರೆ, ಸೊ ವಾಯು ರಕ್ಷಣಾ ಇದೇನಿದೆ ಇರಾನದ್ದು ಏರ್ ಡಿಫೆನ್ಸ್ ಸಿಸ್ಟಮ್, ಅದು ಸ್ವಲ್ಪ ಮಟ್ಟಿಗೆ ಅಥವಾ ಭಾಗಶಃ ಹಾನಿಯಾಗಿರಬಹುದು. ಇರಾನ್ ಇನ್ನೂ ಕೆಲವು ಸಾಮರ್ಥ್ಯಗಳನ್ನ ಹೊಂದಿರಬಹುದು. ಆದ್ರಿಂದ ಅವರಿಗೆ ವಿಮಾನವನ್ನ ಹೊರಡಿಸೋಕ್ ಸಾಧ್ಯ ಆಗತ್ತೆ ಅಂತ. ಸೊ ಇದರ ಜೊತೆಗೆ ಈ ಒಂದು ರಕ್ಷಣಾದ ನಾನು ನಿಮ್ಮ ಮಾತು ಹೇಳಿದೆ ನಾನು. ಎಸ್, ಇಬ್ಬರು ಪೈಲಟ್ಗಳನ್ನ ರಕ್ಷಣೆ ಮಾಡಿದ್ದು ದೊಡ್ಡ ವಿಚಾರ ಅನ್ನೋದ್ರಲ್ಲಿ ಅನುಮಾನ ಇಲ್ಲ, ಅದು ದೊಡ್ಡದೇನೆ. ಆದರೆ ಅದು ಯಾವುದೋ ನೀವು ಸಿನಿಮಾ ರೀತಿಯಲ್ಲಿ ಅದ್ಭುತವಾದ ಕೆಲಸ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇದನ್ನ ಬಹಳ ಸ್ಪಷ್ಟವಾಗಿ ಅಮೆರಿಕದ ಕೆಲವು ಪತ್ರಿಕೆಗಳು, ವಾಷಿಂಗ್ಟನ್ ಪೋಸ್ಟ್ ಕೂಡ ಇದ್ರ ಬಗ್ಗೆ ಆರ್ಟಿಕಲ್ ಅನ್ನು ಬರೆದಿದೆ. ಸೊ ಬೇರೆ ಬೇರೆ ಪತ್ರಿಕೆಗಳೇನಿವೆ ಅವರೆಲ್ಲೂ ಕೂಡ ದಟ್ ಈ ಸ್ಥಿತಿಯ ಬಗ್ಗೆ ವಿವರವಾದ ವರದಿಗಳನ್ನ ಪ್ರಕಟ ಮಾಡಿವೆ ಅಂತ. ಸೊ ಕಂಪ್ಲೀಟ್ ಡಿಸ್ಟ್ರಕ್ಷನ್ ಅನ್ನುವುದೇನಿದೆ ಅದು ಸುಳ್ಳು. ಕಂಪ್ಲೀಟ್ ಡಿಸ್ಟ್ರಕ್ಷನ್ ಮಾಡಿದ್ವಿ ಅನ್ನೋದು ಸುಳ್ಳು. ಅದರ ಜೊತೆಗೆ ಸೊ ಉಪಗ್ರಹ ಚಿತ್ರಗಳಿಂದ ಅದ್ರ ಬಗ್ಗೆ ನಾನು ಇನ್ನೊಂದ್ಸಲ ಮಾತನಾಡ್ತೀನಿ. ಸೊ GPS ಇದೆಯಲ್ಲ, ಅಮೆರಿಕದ GPS ಅನ್ನ ಇರಾನ್ ಬಳಸ್ತಾ ಇಲ್ಲ. ಇರಾನ್ ಪ್ರತ್ಯೇಕವಾದ ಚೀನಾದ GPS ವ್ಯವಸ್ಥೆಯನ್ನ ಬಳಸ್ತಾ ಇದೆ. ಅದಕ್ಕೆ GPS ಅಲ್ಲ, ಅದಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ. ಸೊ ಈವನ್ ಪಾಕಿಸ್ತಾನ, ಭಾರತ ಯುದ್ಧ ಸಂದರ್ಭ ಕೂಡ ಪಾಕಿಸ್ತಾನಕ್ಕೆ ಚೀನಾ ಆ ಮಾಹಿತಿಯನ್ನ ಕೊಡ್ತಾ ಇತ್ತು. ಅದು ಆನ್ ಟೈಮ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. GPS ಆದ್ರೆ ಅಮೆರಿಕ ನಿಯಂತ್ರಣ ಇರ್ತಿತ್ತು. ಚೀನಾ ಅದನ್ನು ಕೂಡ ಮಾಡ್ತಾ ಇದೆ ಅನ್ನೋದು ಒಂದು. ಅದನ್ನ ಚೀನಾ ಮತ್ತು ರಷ್ಯಾ ಅವರ ಡೇಟಾ ಮೇಲೆ ಅವಲಂಬಿಸಿದೆ ಅಂತ. ಸೊ ಆದ್ರಿಂದ ಅದನ್ನ ಜಾಮ್ ಮಾಡಕ್ಕಾಗಲ್ಲ. GPS ಆದ್ರೆ ಜಾಮ್ ಮಾಡ್ಬಿಡ್ಬೋದಾಗಿತ್ತು, ಯಾಕಂದ್ರೆ ಅದು ಅಮೆರಿಕದ ಕೈಲಿರ್ತಿತ್ತು. ಅದು ಆಗಲ್ಲ ಅನ್ನೋದು. ಸೊ ಇದನ್ನೆಲ್ಲ ಗಮನಿಸಿದ್ರೆ ಎಸ್, ಈ ಯುದ್ಧ ಇನ್ನೂ ಮುಗಿದಿಲ್ಲ. ಸುಳ್ಳುಗಳ ಮೆರವಣಿಗೆ ನಡೀತಾ ಇದೆ, ವಿಜೃಂಭಣೆ ನಡೆಸಿ ತಮಗೆ ಬೇಕಾದ ಹಾಗೆ ವಿಷಯವನ್ನ ಮಂಡಿಸುವ, ಪ್ರಚಾರ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಯಾರು? ಟ್ರಂಪ್ ಅಂಡ್ ಕಂಪನಿ. ಆದ್ರೆ ದೊಡ್ಡಣ್ಣ ಏನಾಗಿದೆ ಅಂದ್ರೆ, ಕೆಳಗೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಆ ಸ್ಥಿತಿ ತೋರಿಸ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಟ್ರಂಪ್ಗೆ ಅತಿ ದೊಡ್ಡ ಸೋಲು ಅಂತ. ಈಗ ಇಸ್ರೇಲ್ ಜೊತೆ ಸೇರಿ ಸಂಪೂರ್ಣವಾಗಿ ದಟ್ ಇರಾನ್ ಅನ್ನ ನಾಶಪಡಿಸ್ಬೋದು. ಆದ್ರೆ ಅದನ್ನ ಆಗೋಕ್ಕಿಂತ ಮೊದಲು ಕೊಲ್ಲಿ ರಾಷ್ಟ್ರಗಳೆಲ್ಲ, ಬಹಳಷ್ಟು ರಾಷ್ಟ್ರಗಳು ನಾಶ ಆಗೋಗ್ತವೆ, ಇವುಗಳೇ ಆಗ್ತಿವೆ. ಬಿಲಿಯನ್ ಗಟ್ಟಲೆ ಹಣ ಈ ಹುಚ್ಚು ದೊರೆ ಇದನ್ನಲ್ಲ, ಈ ಹುಚ್ಚು ಟ್ರಂಪ್ ಮತ್ತು ನೇತನ್ಯಾಹು ಅವರಿಂದ ಆಗುವಂತಹದ್ದು. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾನು ಇನ್ನೊಂದು ವಿಶ್ಲೇಷಣೆ ನಂತರ ಮಾಡ್ತೀನಿ, ಇವತ್ತಲ್ಲ. ಅದೇನು ಅಂತಂದ್ರೆ, ಈ ಯುದ್ಧದ ಪರಿಣಾಮ ಇದೆಯಲ್ಲ, ಪರಿಣಾಮ ಹೇಗಾಗುತ್ತೆ ಅಂತ. ಸೊ ಯುದ್ಧಕ್ಕೆ 2 ದಿನ ಮೊದಲು ನೇತನ್ಯಾಹು ಅವರಿಗೆ ಬೆಂಬಲ ಘೋಷಿಸಿ ಕೈ ಎತ್ತಿ ಬಂದ್ರಲ್ಲ ನಮ್ಮ ಪ್ರಧಾನಿ, ಅವರ ಈ ನಿಲುಮೆಯಿಂದಾಗಿ ಭಾರತ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅನ್ನೋದನ್ನ ಇನ್ನೊಮ್ಮೆ ಹೇಳ್ತೀನಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇರಾನ್ಗೆ ನರಕ ತೋರಿಸುವ ಹುನ್ನಾರದಲ್ಲಿ, ತೋರಿಸುವ ಆ ಒಂದು ದುಷ್ಟ ಮನಸ್ಥಿತಿಯಲ್ಲಿ ಈಗ ವಿಶ್ವಕ್ಕೆ ನರಕ ತೋರಿಸುವ ಕೆಲಸವನ್ನ ಟ್ರಂಪ್ ಅಂಡ್ ಕಂಪನಿ ಮಾಡ್ತಾರೆ. ಸೊ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.